ಜನಾರ್ದನ ರೆಡ್ಡಿ ಕೊಟ್ಟಂತಹ ಹೇಳಿಕೆ. ಶ್ರೀರಾಮುಲುರನ್ನ ಡಿಕೆ ಶಿವಕುಮಾರ್ ಆಪರೇಷನ್ ಮಾಡ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿಯನ್ನ ಹಣಿಯೋದಕ್ಕೆ ರಾಮುಲುರನ್ನ ಸೆಳಿತಾ ಇದ್ದಾರೆ ಅಂತ ರೆಡ್ಡಿ ಮಾಡಿದಂತ ಈ ಆರೋಪ ಬಿಜೆಪಿಯಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಜನಾರ್ದನ ರೆಡ್ಡಿ ಅವರ ಈ ಹೇಳಿಕೆ, ರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬಂದ್ರೆ ಅಭ್ಯಂತರ ಇಲ್ಲ, ತೀರ್ಮಾನ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರದ್ದು. ಪಕ್ಷಕ್ಕೆ ಬರೋರು ಅಧ್ಯಕ್ಷರು ಮತ್ತು ಸಿಎಂ ಬಳಿ ಮಾತಾಡಬೇಕು. ಸಿದ್ಧಾಂತ ಒಪ್ಪಿ ಕಾಂಗ್ರೆಸ್ಗೆ ಬಂದ್ರೆ ಸಂತೋಷ ಅಂತ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮುಲು ಕಾಂಗ್ರೆಸ್ಗೆ ಬರೋ ವಿಚಾರ ಚರ್ಚೆಗೆ ಬಂದಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಅವರು ನಾನು ಬೆಂಗಳೂರಿಗೆ ಹೋಗಿ ನಂತರ ಮಾತಾಡ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ರಾಮುಲು ಬರೋದು ಬಿಡೋದು ಪಕ್ಷ ಹಾಗೂ ಹೈಕಮಾಂಡ್ ಬಿಟ್ಟ ವಿಚಾರ ಅದು. ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸೋದಕ್ಕೆ ಯಾರಿಗೂ ಉದ್ದೇಶ ಇಲ್ಲ, ರೆಡ್ಡಿ ಅವರದ್ದು ರಾಜಕೀಯ ಹೇಳಿಕೆ ಅಷ್ಟೇ ಅಂತ ಹೇಳಿರೋದು ಎಂಬಿ ಪಾಟೀಲ್. ಇದು ಕಾಂಗ್ರೆಸ್ ನಾಯಕರ ರಿಯಾಕ್ಷನ್. ಇದು ಜನಾರ್ದನ ರೆಡ್ಡಿ ಅವರ ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಪ್ರೆಸ್ ಮೀಟ್ ನಲ್ಲಿ. ಚರ್ಚೆ ಅಷ್ಟೇನೂ ಆಗಿಲ್ಲ, ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ, ಇದು ಚರ್ಚೆದಲ್ಲಿ ಇದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮ್ಯಾಗ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ. ಏನಾಗಿದೆ ಗೊತ್ತಿಲ್ಲ, ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ಬೆಂಗಳೂರು ಹೋದ್ಮ್ಯಾಗ ಚರ್ಚೆ ಮಾಡ್ತೀವಿ, ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡಿದ್ವಿ ಅಷ್ಟೇ. ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲೇ ಹೋದ್ಮ್ಯಾಗ ಗೊತ್ತಾಗೋದು, ಬೆಂಗಳೂರಿಗೆ ಚರ್ಚೆ ಮಾಡ್ತೀವಿ, ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು. ಗೊತ್ತಾದ್ಮ್ಯಾಗ ರಿಯಾಕ್ಟ್ ಮಾಡ್ತೀವಿ. ನಿಮ್ಮನ್ನು ಕೌಂಟರ್ ಮಾಡೋ ಸಲುವಾಗಿ ಶ್ರೀರಾಮುಲು ಅವರನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ತರ್ತಾ ಇದ್ದಾರೆ. ಇಲ್ಲ ನೋಡೋಣ, ಅದು ಇನ್ನೂ ನನಗೆ ಪೂರ್ಣ ಮಾಹಿತಿ ಇಲ್ಲ, ಆದ್ಮೇಲೆ ಹೇಳ್ತೀವಿ ನಿಮಗೆ. ಅದೆಲ್ಲ ಚರ್ಚೆ ಅಷ್ಟೇ. ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸ್ಲಿಕ್ಕೆ ಯಾರ ಕಡೆದು ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ, ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, ಕೆಪಿಸಿ ಅಧ್ಯಕ್ಷರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ, ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು, ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತಾರೆ, ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಆಗಿರೋದ ಅದ್ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು, ಅವರು ಒಬ್ಬ ಕಾಂಗ್ರೆಸ್ ಪಕ್ಷ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ, ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ರೆಡ್ಡಿ ಅದು ಪೊಲಿಟಿಕಲ್ ಸ್ಟೇಟ್ಮೆಂಟು, ಯಾಕಂದರೆ ಅವ್ರಿಗೆ ರೆಡ್ಡಿಗೆ ಅವ್ರಿಗೆ ಆಗ್ತಾ ಇಲ್ಲಲ್ಲ, ಅದಕ್ಕೆ ರೆಡ್ಡಿ ಅದನ್ನು ಅವ್ರಿಗೆ ಶ್ರೀರಾಮುಲು ಇದನ್ನ ಮಾಡಬೇಕು ಅಂತೇಳಿ ಅವ್ರವ್ರ ಫೈಟ್ನಲ್ಲಿ ಇದನ್ನು ರೆಡ್ಡಿ ಅವರು ಹರಿದು ಬಿಟ್ಟಿದ್ದು. ರೆಡ್ಡಿ ಅವರೇ ಕಾಂಗ್ರೆಸ್ ಇರ್ತಿರ್ಬೇಕು, ಆದ್ರೆ ಸಿಂಗಲ್ ಸೇರಿಸ್ಕೊಳ್ಳೋದಲ್ಲ, ಅವ್ರನ್ನ ಸೇರಿಸ್ಕೊಳ್ಳಲ್ಲ. ನಮ್ಮಲ್ಲಿ ಸೇರಿಸ್ಕೊಳ್ಳಲ್ಲ, ನಮ್ಮೆಲ್ಲ ಸೇರಿಸ್ಕೊಳ್ಳಲ್ಲಪ್ಪ ಸರಳವಾಗಿ. ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅವ್ರ ವಿರುದ್ಧೆಲ್ಲ ಹೋರಾಟ ಮಾಡಿದ್ದೀವಿ. ಸತೀಶ್ ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಅವರ ಪಕ್ಷದಲ್ಲಿ ಅದೆಲ್ಲ ಗಲಾಟೆಗಳಾಗ್ತಾ ಇದ್ದಾವೆ, ಆದರೆ ನಮ್ಮಲ್ಲಿ ಇದ್ರ ಬಗ್ಗೆ ಯಾವುದು ಕೂಡ ಚರ್ಚೆಗಳಾಗಿ ಆ ವಿಷಯ ಪ್ರಸ್ತಾಪ ಕೂಡ ನಮ್ಮಲ್ಲೇನೂ ಆಗಲಿಲ್ಲ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ, ನನಗೆ ಯಾವುದೇ ಮಾಹಿತಿ ಇಲ್ಲ. ಲೋಕಸಭೆ ಚುನಾವಣೆ ವೇಳೆ ಏನೋ ಆಗಿತ್ತು ಇಲ್ಲ, ನನಗೆ ಗೊತ್ತಿಲ್ಲಪ್ಪ. ಅದು ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಶ್ರೀರಾಮುಲು ಕಾಂಗ್ರೆಸ್ ಬರ್ತಾರೆ ಸರ್, ಯಾಕೆಂದ್ರೆ ಇಲ್ಲಪ್ಪ, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಯ್ತು, ಅವ್ರು ನಿಂತ್ಕೋದ್ರು. ಈಗಲೂ ಬಂದ್ರೋ ಹೋದ್ರೋ ಗೊತ್ತಿಲ್ಲ. ಬಂದ್ರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನ, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ, ಅದು ಅವ್ರೇನೇ ಹೇಳ್ಕೊಳ್ಳಿ. ಬಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡಿ. ಶಾಸಕರುಗಳು ಒಂದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಂದ್ರೆ ನಮ್ದೇನು ಬೇಜಾರಿಲ್ಲ. ಬರಲೇಬೇಕು ಅಂತ ಎಳ್ಕೊಂಬರೋ ಪರಿಸ್ಥಿತಿ ಏನಿಲ್ಲ. 138 ಇರೋದ್ರಿಂದ ನಮ್ಗೇನು ಈಗ ಶಾರ್ಟೇಜು ಅಥವಾ ಅವಶ್ಯಕತೆ ಕೈ ಎತ್ತಕ್ಕೇನಲ್ಲ. ಬಟ್ ಬಂದ್ರೆ ಬರ್ಲಿ, ಸಂತೋಷ. ನನಗೆ ಗೊತ್ತಿಲ್ಲಪ್ಪ, ಎಲ್ಲ ಅಧ್ಯಕ್ಷರು ಮುಖ್ಯಮಂತ್ರಿಗಳ ಹತ್ರನೇ ಮಾತನಾಡಿ ತೀರ್ಮಾನ ತಗೋಬೇಕು ಅಂತ ಹೇಳ್ಬಿಟ್ಟಿದ್ವಿ ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.